ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ವೆಯ್ಟ್ ಲಾಸ್ ಮಾಡುವಾಗ ನಮಗೆ ಗೊತ್ತಿರಬೇಕಾದ ಕೆಲವು ವಿಚಾರಗಳನ್ನು, ಕೆಲವು ಇನ್ಫಾರ್ಮೇಷನ್ಗಳನ್ನು ಶೇರ್ ಮಾಡ್ತಾ ಇದ್ದೇನೆ. ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದರೆ ಕೇವಲ ಊಟ ಬಿಡೋದು, ಕಡಿಮೆ ತಿನ್ನೋದು ಅಂತ ಹೇಳಿ ಎಲ್ಲರ ತಲೆಯಲ್ಲಿ ಇರ್ತದೆ. ಆ ರೀತಿ ನಾವು ತಿಳ್ಕೊಳ್ಬಾರ್ದು. ಡಯಟ್ ಅಂತ ಹೇಳಿದ ಕೂಡಲೇ ನಾನು ಡಯಟ್ ಮಾಡೋದಿಲ್ಲ ಅಂತ ಹೇಳುವ ಮಾತು ನಾವು ಎಷ್ಟು ಸಲ ಕೇಳಿದ್ದೇವೆ. ನಾವು ಡಯಟ್ ಮಾಡೋದಿಲ್ಲ, ನಾನು ವೆಯ್ಟ್ ಲಾಸ್ ಮಾಡೋದಿಲ್ಲ, ಆ ಥರ ಎಲ್ಲ ಅದು ಅಲ್ಲ. ಆ್ಯಕ್ಚುಲಿ ವೆಯ್ಟ್ ಲಾಸ್ ಮತ್ತು ಡಯಟ್ ಅಂತ ಹೇಳಿದರೆ ಆ್ಯಕ್ಚುಲಿ ನಾವು ಅನ್ಹೆಲ್ದಿ ಫುಡ್ಗಳನ್ನೆಲ್ಲ ಬಿಟ್ಟು ಹೆಲ್ದಿ ಫುಡ್ಡನ್ನು ತಿನ್ನೋದು ಅಂತ ಹೇಳಿ ಅರ್ಥ. ಅದೇ ರೀತಿ ವರ್ಕೌಟ್ ಮಾಡಬೇಕಾ, ವೆಯ್ಟ್ ಲಾಸ್ ಮಾಡಬೇಕಾದ್ರೆ ವರ್ಕೌಟ್ ಮಾಡದೆ ನಾವು ಸಣ್ಣ ಆಗ್ತೇವ, ಅದು ಒಂದು ವಿಚಾರ. ಅದನ್ನೆಲ್ಲ ಇವತ್ತು ನಾನು ಯಾಕೆ ಏನು ಅಂತ ಹೇಳುವ ಆ ವಿಚಾರಗಳನ್ನು ನಿಮಗೆ ವಿಷಯ ತಿಳಿಸಿಕೊಡ್ತೇನೆ. ಏನು ಅಂತ ಹೇಳಿದರೆ, ಮೊದಲನೇದಾಗಿ ನಾವು ಕೆಲವರಿಗೆಲ್ಲ ಇರ್ತದೆ ಅರ್ಜೆಂಟಲ್ಲಿ ಕ್ವಿಕ್ಕಾಗಿ 1 ತಿಂಗಳಲ್ಲಿ 10 kg ಲಾಸ್ ಆಗಬೇಕು ಅಂತೇಳಿ ಆ ಥರ ಪ್ಲ್ಯಾನನ್ನು ಹುಡುಕ್ತಾ ಇರ್ತಾರೆ. ಆ ಥರ ಪ್ಲ್ಯಾನ್ ಮಾಡಿ ವೆಯ್ಟ್ ಲಾಸ್ ಆಗಲಿಕ್ಕೆ ಟ್ರೈ ಮಾಡ್ತಾರೆ. ಊಟ ಮಾಡೋದಿಲ್ಲ, ಸರಿಯಾಗಿ ತಿನ್ನೋದಿಲ್ಲ, ಒಂದು ಹೊತ್ತು ಊಟ ಬಿಡ್ತಾರೆ, ಕಡಿಮೆ ತಿಂತಾರೆ, ಬರೀ ಹಣ್ಣು ತಿಂತಾರೆ, ಬರೀ ತರಕಾರಿ ಮಾತ್ರ ತಿಂತಾರೆ. ಆ ಥರ ಎಲ್ಲ ತುಂಬ ಕಡಿಮೆ ಪ್ರಮಾಣದಲ್ಲಿ ತಿಂದುಕೊಂಡು ವೆಯ್ಟ್ ಲಾಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಆ ಥರ ವೆಯ್ಟ್ ಲಾಸ್ ಮಾಡಿದರೆ ಒಮ್ಮೆಗೆ ವೆಯ್ಟ್ ಲಾಸ್ ಆಗ್ತದೆ, ಆಗೋದಿಲ್ಲ ಅಂತ ಇಲ್ಲ. ತುಂಬ ಕಮ್ಮಿ ಫುಡ್ ತಗೊಂಡು ವೆಯ್ಟ್ ಲಾಸ್ ಮಾಡಿದರೆ ವೆಯ್ಟ್ ಲಾಸ್ ಆಗ್ತದೆ. ಆದರೆ ಅದರಿಂದ ಅದು ಶಾಶ್ವತವಾಗಿ ನಮಗೆ ಪರಿಹಾರ ಸಿಗೋದಿಲ್ಲ. ಅದಕ್ಕೆ ಏನಾಗ್ತದೆ ಅಂತ ಹೇಳಿ ಆ ಥರ ಡಯಟನ್ನು ಅವರು ಒಮ್ಮೆ ಮಾಡ್ತಾರೆ, ಆಮೇಲೆ ಬಿಟ್ಟ ಮೇಲೆ ಅದು ಹಾಗೆ ಡಬಲ್ ವೆಯ್ಟ್ ಗೇನ್ ಆಗ್ತಾ ಹೋಗ್ತದೆ. ಕೆಲವರು ಹೇಳ್ತಾರೆ, ನಾನು ಒಳ್ಳೆ ಡಯಟ್ ಮಾಡಿ 10 kg ಲಾಸ್ ಆಗಿದ್ದೆ, ಬಟ್ ನಾನು ಆಮೇಲೆ ಜಾಸ್ತಿ ಆಯಿತು ನನಗೆ ಅಂತ ಹೇಳಿ. ಅದು ಡಯಟನ್ನು ಬಿಟ್ಟ ಮೇಲೆ ಅದಕ್ಕೆ ನಾವು ಸರಿಯಾಗಿ ಬ್ಯಾಲೆನ್ಸ್ಡ್ ಫುಡ್ ತಿನ್ನುತ್ತಾ, ಒಂದು ಒಳ್ಳೆ ನ್ಯೂಟ್ರಿಷಸ್ ಫುಡ್ ತಿಂತ ನಿಧಾನವಾಗಿ ವೆಯ್ಟ್ ಲಾಸ್ ಆಯಿತು ಅಂತ ಹೇಳಿದರೆ, ಆಮೇಲೆ ನಾವು ಮಾಡುವ ಆ ಥರವೇ ನಾವು ಮೇಂಟೈನ್ ಮಾಡ್ಕೊಂಡು ಹೋಯಿತು ಅಂತ ಹೇಳಿದರೆ ನಮ್ಮ ವೆಯ್ಟ್ ಯಾವತ್ತೂ ಕೂಡ ಮತ್ತೆ ಗೇನ್ ಆಗೋದಿಲ್ಲ. ನಮಗೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಬರ್ತದೆ ಕರೆಕ್ಟಾಗಿ ನಾವು ಮಾಡಿದರೆ. ಹಾಗಂತ ಹೇಳಿ ಅನ್ಹೆಲ್ದಿ ಫುಡ್ ಸಿಕ್ಕಾಪಟ್ಟೆ ತಿಂತ ಹೋದರೆ, ಈಗ ನಾನು 10 kg ಲಾಸ್ ಆಗಿದ್ದು 2 ತಿಂಗಳಲ್ಲಿ ವಾಪಸ್ ಗೇನ್ ಆಗ್ಬೋದು, ಅದಲ್ಲ ವಿಚಾರ. ನಾವು ಮೇಂಟೈನ್ ಕೂಡ ಮಾಡಬೇಕು. ಆದರೆ ಇದನ್ನು ಮೇಂಟೈನ್ ಆರಾಮ್ಸೆ ಮಾಡ್ಬೋದು ನಾವು ಹೆಲ್ದಿಯಾಗಿ ಸಫರ್ ಆದರೆ, ಅದೊಂದು ವಿಚಾರ. ಯಾವ ರೀತಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ. ಇನ್ನೊಂದು, ಬರೀ ಡಯಟ್ ಮಾಡ್ತಾ ನಾವು ವೆಯ್ಟ್ ಲಾಸ್ ಆಯಿತು ಅಂತ ಹೇಳಿ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ಶರೀರದಲ್ಲಿ, ನಮ್ಮ ಬಾಡಿಯಲ್ಲಿರುವಂಥ ನೀರು ಅದೆಲ್ಲ ವೆಯ್ಟ್ ಲಾಸ್ ಆಗ್ತದೆ, ವೆಯ್ಟ್ ಕಡಿಮೆ ಆಗ್ತದೆ, ಅದೆಲ್ಲ ಇರ್ಬೋದು. ಆದರೆ ಕೆಲವೊಮ್ಮೆ ಏನಾಗ್ತದೆ, 10 kg ವೆಯ್ಟ್ ಕಡಿಮೆ ಆಗ್ತದೆ, ಆದರೆ ನಮ್ಮ ಬಾಡಿ ಒಂದು ಪ್ರಾಪರ್ ಶೇಪಿಗೆ ಬಂದಿರೋದಿಲ್ಲ. ನಮಗೆ ಈಗ ಸೊಂಟದ ಹತ್ರ ಇದ್ದರೆ, ಹೊಟ್ಟೆ ಹತ್ರ ಬೊಜ್ಜೆಲ್ಲ ಇದ್ದರೆ ಅದು ಕಡಿಮೆ ಆಗೋದಿಲ್ಲ. 10 kg ಲಾಸ್ ಆಗಿದೆ, ಆದರೂ ನನಗೆ ಹೊಟ್ಟೆ ಕಡಿಮೆ ಆಗಲಿಲ್ಲ ಅಂತ ಹೇಳುವವರು ಕೂಡ ಇದ್ದಾರೆ. ಹಾಗೆ ಲಾಸ್ ಆಗಬೇಕು ಅಂತ ಹೇಳಿದರೆ ನಾವು ವರ್ಕೌಟ್ ಮಾಡಬೇಕು. ಅದು ಸ್ಟ್ರೆಂತ್ನಿಂಗ್, ಅದರಲ್ಲಿ ಬೇರೆ ಬೇರೆ ರೀತಿಯ ವರ್ಕೌಟ್ ಇದೆ. ಹೊಟ್ಟೆಗೆ ಸಂಬಂಧಪಟ್ಟದ್ದು, ಕಾಲಿಗೆ ಸಂಬಂಧಪಟ್ಟದ್ದು, ಶೋಲ್ಡರಿಗೆ ಸಂಬಂಧಪಟ್ಟದ್ದು, ಬೇರೆ ಬೇರೆ ರೀತಿಯ ವರ್ಕೌಟ್ಗಳು, ಎಕ್ಸಸೈಸ್ ಇದೆ. ಬರೀ ವಾಕಿಂಗ್ ಮಾಡೋದ್ರಿಂದ ನಮಗೆ ಹೊಟ್ಟೆ ಬೊಜ್ಜನ್ನು ಹೋಗಲಾಡಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕಾರಣ ನಾವು ಒಂದು ವರ್ಕೌಟ್, ವ್ಯಾಯಾಮ, ಯಾವುದೇ ಎಕ್ಸಸೈಸ್ ಇರಲಿ, ವೆಯ್ಟ್ ಲಾಸ್ ಮಾಡುವಾಗ ಅದನ್ನು ನಮ್ಮ ಜೊತೆ ಅಳವಡಿಸಿಕೊಂಡ್ರೆ ತುಂಬಾ ಒಳ್ಳೆಯದು. ಅದು ಒಂದು ವಿಚಾರ. ಮತ್ತು ನಾವು ಎಷ್ಟು ಆಹಾರ ತಿನ್ನಬೇಕು, ಎಷ್ಟು ಕ್ಯಾಲೋರಿಯ ಆಹಾರ ತಿನ್ನಬೇಕು, ಎಷ್ಟು ತಿನ್ನಬೇಕು, ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳಿ ಬಟ್ಲಲ್ಲಿ ತೋರಿಸ್ತೇವೆ, ಅದೆಲ್ಲ ಎಷ್ಟು ಕ್ಯಾಲೋರಿ ಇದೆ, ನಮ್ಮ ಶರೀರಕ್ಕೆ ಎಷ್ಟು ಕ್ಯಾಲೋರಿ ಬೇಕು ಅಂತ ಹೇಳುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್. ಈಗ ನಾನು ನಿಮಗೆ ನನ್ನ ಡಯಟನ್ನು ನೀವು ಫಾಲೋ ಮಾಡ್ತೀರಿ, ನಿಮಗೆ ಅದು ವರ್ಕ್ ಆಗ್ತದ ಹೇಳೋದು ಸಾಧಾರಣವಾಗಿ ಒಬ್ಬರದ್ದು. ಈಗ ನನ್ನ ಡಯಟನ್ನು ನೀವು ನೋಡಿದರೆ, ಫಾಲೋ ಮಾಡಿದರೆ ವರ್ಕ್ ಆಗ್ಬೋದು, ಸಿಮಿಲರ್ ಇರ್ತದೆ. ಆದರೆ ಕೂಡ ಒಬ್ಬೊಬ್ಬರ ಶರೀರದ ಮೇಲೆ ಒಂದೊಂದು ರೀತಿಯ ಬರುತ್ತೆ. ಈಗ ನನ್ನಷ್ಟು ಹೈಟ್ ನೀವಿಲ್ಲದಿರ್ಬೋದು, ನೀವು ಶಾರ್ಟ್ ಇರ್ಬೋದು, ಅಥವಾ ನನಗಿಂತ ಹೈಟ್ ಇರ್ಬೋದು, ಅಥವಾ ನಿಮ್ಮ ವೆಯ್ಟ್ ತುಂಬ ಜಾಸ್ತಿ ಇರ್ಬೋದು, ಅಥವಾ ಸ್ವಲ್ಪ ಕಡಿಮೆ ಇರ್ಬೋದು. ಆಗ ನಾವು ಇದು ನಿಮ್ಮ ಕ್ಯಾಲೋರಿ ನೀವು ದಿನಕ್ಕೆ ಎಷ್ಟು ತಿನ್ನಬೇಕು ಅಂತ ಹೇಳೋದು ಕೌಂಟ್ ಮಾಡಲಿಕ್ಕೆ ಅದನ್ನು ಹೇಳಿಕೊಡ್ತೇನೆ ನಾನಿವತ್ತು, ಹೇಗೆ ಕೌಂಟ್ ಮಾಡೋದು ಕ್ಯಾಲೋರಿಯನ್ನು ಅಂತ ಹೇಳಿ. ಹಾಗೆ ಯಾವ ಫುಡ್ಡಲ್ಲಿ ಎಷ್ಟು ಕ್ಯಾಲೋರಿ ಇದೆ ಅನ್ನೋದನ್ನು ಕೂಡ ತಿಳ್ಕೊಂಡು, ಬ್ಯಾಲೆನ್ಸ್ಡ್ ಫುಡ್ ನಾವು ದಿನಕ್ಕೆ ಎಷ್ಟು ತಿನ್ನಬೇಕು ಅನ್ನೋದನ್ನು ತಿಳ್ಕೊಂಡು ನಮ್ಮ ಡಯಟನ್ನು ನಾವೇ ಪ್ರಿಪೇರ್ ಮಾಡಿಕೊಂಡು
ಡಯಟನ್ನು ಮಾಡ್ಬೋದು. ಅದನ್ನು ತಿಳ್ಕೊಳ್ಳಿಕ್ಕೆ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ನಾವು ಹೋಗಿ ಸರ್ಚ್ ಮಾಡಿದರೆ ಎಷ್ಟು ಕ್ಯಾಲೋರಿ ಇದೆ ಅಂತ ಹೇಳೋದನ್ನು ನಾವು ತಿಳ್ಕೊಳ್ಬೋದು. ಅದನ್ನು ನಿಮಗೆ ಹೇಗೆ ಅಂತ ಹೇಳೋದನ್ನು ತಿಳಿಸ್ಕೊಡ್ತೇನೆ ನಾನು ನೆಕ್ಸ್ಟು. ಅದೇ ರೀತಿ BMI BMR ಅಂತ ಹೇಳ್ತೇವೆ. BMR ಅಂದರೆ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತೇವೆ. ಅಂದರೆ ನಮ್ಮ ಬಾಡಿ ರೆಸ್ಟಲ್ಲಿರುವಾಗ ನಾವು ಎಷ್ಟು ಕ್ಯಾಲೋರಿ ಫುಡ್ಡನ್ನು ತಗೋಬೇಕು ಅನ್ನೋದನ್ನು ಅದು ತಿಳಿಸುತ್ತೆ BMR. ಹಾಗೆ BMI ಅಂತ ಇದೆ. ಹಾಗೆ ಇನ್ನೊಂದು BMI ಅಂತ ಹೇಳಿ. BMI ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳಿ, ನಮ್ಮ ಬಾಡಿ ಎಷ್ಟು ದಪ್ಪ ಇರಬೇಕು, ಎಷ್ಟು ಕ್ಯಾಲೋರಿ ಇರಬೇಕು, ನಮ್ಮ ಹೈಟಿಗೆ ನಾವು ಎಷ್ಟು ಇರಬೇಕು ಅಂಥೇಳಿ. ಅದು ಇದರಲ್ಲಿ BMI ಅಂಡರ್ ವೆಯ್ಟ್ ಅದನ್ನೆಲ್ಲ ನಾವು ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಬೋದು. ಅಂಡರ್ ವೆಯ್ಟ್ BMI ಇಸ್ ಲೆಸ್ ದೆನ್ 18.5 ಅಂತ ಹೇಳಿದರೆ ಅದು ಅಂಡರ್ ವೆಯ್ಟ್ ಅಂತ ಆಯಿತು. BMI ಯಾವಾಗಲೂ 18.5 to 24.9 ಬಂತು ಅಂತ ಹೇಳಿದರೆ ನಾರ್ಮಲ್ ವೆಯ್ಟ್. 18ರಿಂದ 24 BMI ಬಂದರೆ ನಾರ್ಮಲ್ ವೆಯ್ಟ್ ಅಂತ ಲೆಕ್ಕ. ಹಾಗೆ ಓವರ್ ವೆಯ್ಟ್ ಬಂದು ನಿಮಗೆ 25 to 29 ಬಂದರೆ ಓವರ್ ವೆಯ್ಟ್ ಆಯಿತು. ಈಗ ನಂದು BMI ನಾನಿಲ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ 25 ಅಬವ್ ಬರ್ತದೆ. ಅಂದರೆ ನಾನು ಇನ್ನೂ ಕೂಡ ಓವರ್ ವೆಯ್ಟ್ ಇದ್ದೇನೆ, ಯಾಕೆಂದರೆ ನಾನು 165 ನಂದು ಹೈಟ್. ಸೊ ನನ್ನ ಹೈಟಿಗೆ 60 to 65 ಸಾಕು. 65 ಒಳಗಡೆ ಸಾಕು ನಂದು. ಅದನ್ನು ಜಾಸ್ತಿ ಇದೆ, ಈಗ ನಾನು 70 ಇದೆ ಅಲ್ವಾ. ಸೊ ಇದು BMI ರೇಷಿಯೋ 27 ತೋರಿಸ್ತಿದೆ. 27 ಅಂತ ಹೇಳಿದರೆ ನನ್ನದು ಓವರ್ ವೆಯ್ಟ್ ಇದರಲ್ಲೇ ಬರುತ್ತೆ. ಇನ್ನೂ ಕೂಡ ಈಗ ಕೆಲವರು ಇನ್ನೂ ದಪ್ಪ ಬಂದರೆ ಅಂದರೆ 80-90 kg ಬಂತು ಅಂತ ಹೇಳಿದರೆ, BMI 30 ಎಲ್ಲ ಬಂತು ಅಂತ ಹೇಳಿದರೆ ಅದು ಒಬೆಸಿಟಿಗೆ ಹೋಗುತ್ತೆ. ಆ ಥರ ನಾವು BMR ಮತ್ತು BMI ಇದೆ ಆಗಿ ಇರೋದು. ಒಂದು ಬೇಸಲ್ ಮೆಟಬಾಲಿಕ್ ರೇಟ್, ಮತ್ತೊಂದು ಇದು ಬಾಡಿ ಮಾಸ್ ಇಂಡೆಕ್ಸ್ BMI. ಇದೆರಡನ್ನು ನಾವು ತಿಳ್ಕೊಳ್ಬೇಕು. ಈಗ ನಾವು ವೆಬ್ಸೈಟಲ್ಲಿ ಹೇಗೆ ಅದನ್ನೆಲ್ಲ ನೋಡೋದು ಅನ್ನೋದನ್ನು ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ನೀವು ಕೂಡ ನೋಡ್ಬೋದು, ನಿಮ್ಮ ಡಯಟನ್ನು ನೀವೇ ಚಾರ್ಟ್ ಮಾಡ್ಕೊಳ್ಬೋದು. ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೇನೆ. ಈಗ ಕ್ಯಾಲೋರಿಯನ್ನು ಕೌಂಟ್ ಮಾಡೋದು ಹೇಗೆ ಅಂತ ಹೇಳಿ ನಾನು ನಿಮಗೆ ಮೊಬೈಲಲ್ಲಿ ತೋರಿಸಿಕೊಡ್ತಾ ಇದ್ದೇನೆ. ಈಗ ನೀವು ಫಸ್ಟ್ ಗೂಗಲ್ಗೆ ಹೋಗಿ ಅಲ್ಲಿ www.tde ಕ್ಯಾಲ್ಕುಲೇಟರ್ ಅಂತೇಳಿ ಹಾಕಿ. ಅಷ್ಟಾಗುವಾಗ ನಿಮಗೆ ಕ್ಯಾಲ್ಕುಲೇಟರ್ ಬರುತ್ತೆ. ಅದರಲ್ಲಿ ಯಾವ ಥರ ಚೆಕ್ ಮಾಡಬೇಕು ಅನ್ನೋದನ್ನು ತಿಳಿಸ್ತೇನೆ. ಒಂದು ನಿಮಿಷ, ಸಾರಿ. ಇಲ್ಲಿ ನೋಡಿ, ಇದನ್ನು ಗೂಗಲಲ್ಲಿ ಹೋಗಿಬಿಟ್ಟು ನಾವು ಸರ್ಚ್ ಮಾಡಬೇಕು. www.tde ಕ್ಯಾಲ್ಕುಲೇಟರ್ ಅಂತ ಹೇಳಿ ಕೊಟ್ಟರೆ ಇಲ್ಲಿ ನೋಡಿ TDE ಕ್ಯಾಲ್ಕುಲೇಟರ್ ಅಂತ ಹೇಳಿ ಬಂತು. ಬರ್ನ್ ಎವ್ರಿ ಡೇ ಎಷ್ಟು ಕ್ಯಾಲೋರಿ ತಗೋಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದೆ. ಮೇಲ್ ಫಿಮೇಲ್ ಅಂತ ಆಪ್ಷನ್ ಇದೆ. ಏಜ್ ಹಾಕಬೇಕು, ಹಾಗೆ ನಮ್ಮ ವೆಯ್ಟ್ ಹಾಕಬೇಕು, ಹೈಟ್ ಹಾಕಬೇಕು. ಹಾಗೆ ಮತ್ತು ಇಲ್ಲಿ ನಮ್ಮ ಆಕ್ಟಿವಿಟಿ ಲೆವೆಲ್ ಏನು, ಏಜ್ ಒಂದು ಯಾವುದು ಒಂದು 35 ಅಂತೇಳಿ ಏಜ್ ಕೊಡುವ. ವೆಯ್ಟ್ ಬಂದು 75 ಕೊಡುವ. ಸೆಂಟಿಮೀಟರ್ ಬಂದು 165 ಅಂತ ಕೊಡ್ತೇನೆ. ನೀವೆಲ್ಲ ಎಷ್ಟು ಇದೆ ಅಷ್ಟನ್ನು ಕೊಟ್ಟು ನೋಡ್ಬೋದು. ಇಲ್ಲಿ ಆ್ಯಕ್ಟಿವಿಟಿ ಅಂತ ಕೇಳ್ತಾ ಇದ್ದಾರೆ. ಆ್ಯಕ್ಟಿವಿಟಿ ಹೇಗಿದೆ ಅಂತೇಳಿ ಇಲ್ಲಿ ಆಪ್ಷನ್ ಇದೆ. ಲೈಟ್ ಎಕ್ಸಸೈಸ್ ಮಾಡೋದಾ ಅಥವಾ ಮಾಡ್ರೇಟ್ ಎಕ್ಸಸೈಸ್ ಮಾಡೋದಾ, ಹೆವಿ ಎಕ್ಸಸೈಸ್ ಮಾಡ್ತಾರಾ ಅಥವಾ ಸ್ಪೋರ್ಟ್ಸ್ ಎಲ್ಲ ಇದೆಯಾ ಅಂತ ಕೇಳ್ತಾರೆ. ಸಾಧಾರಣವಾಗಿ ವೆಯ್ಟ್ ಗೇನ್ ಆಗೋದು ನಾವು ಆಫೀಸ್ ಜಾಬಲ್ಲೆಲ್ಲ ಇದ್ದರೆ ಅಲ್ವಾ. ಆಫೀಸ್ ಜಾಬಲ್ಲಿ ಕೂತ್ಕೊಂಡು ಕೆಲಸ ಮಾಡೋರು ಜಾಸ್ತಿ ಆಗ್ತದೆ. ಆಫೀಸ್ ಜಾಬ್ ಅಂತೇಳಿ ನಾನು ಕೊಟ್ಟಿದ್ದೇನೆ. ನಿಮಗೆ ಯಾವುದೋ ಆಪ್ಷನ್ ಇದೆ, ನೀವು ಲೈಟ್ ಎಕ್ಸಸೈಸ್ ಮಾಡೋದು 1-2 ಡೇಸ್ ವೀಕ್ ಅಂತ ಹೇಳಿದರೆ ಅದನ್ನು ಕೂಡ ಆಪ್ಷನನ್ನು ಚೂಸ್ ಮಾಡ್ಬೋದು. ಇಲ್ಲಿ ನಾನು ಆಫೀಸ್ ಜಾಬ್ ಅಂತೇಳಿ ಹಾಕಿದ್ದೇನೆ ಆ್ಯಕ್ಟಿವಿಟಿ. ಹಾಗೆ ಇಲ್ಲಿ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಹಾಕಲಿಕ್ಕೆ ಬಾಡಿ ಫ್ಯಾಟ್ ಇದ್ದು ಕೇಳ್ತಾ ಇದ್ದಾರೆ. ಅದು ಆಪ್ಷನ್ ಅಲ್ಲ, ಅದು ಹಾಕದಿದ್ದರೂ ಪರವಾಗಿಲ್ಲ. ಹಾಗೆ ಇಲ್ಲಿ ಕ್ಯಾಲ್ಕುಲೇಟ್ ಅಂತ ಇದೆ, ಕ್ಯಾಲ್ಕುಲೇಟ್ರ್ ಕೊಡಬೇಕು ನೋಡಿ. ಆಗ 1734 ಕ್ಯಾಲೋರೀಸ್ ಅಂತ ಬಂತು. ಈ ಏಜಿಗೆ ನಾನೀಗ 35 ವರ್ಷಕ್ಕೆ ಎಷ್ಟು 71 kg ಹಾಕಿ ನೋಡಿದ್ದು. ನಿಮ್ಮ ಏಜ್ ಎಷ್ಟು, ನೀವೆಷ್ಟು ವೆಯ್ಟ್ ಇದ್ದೀರಾ, ಎಷ್ಟು ಹೈಟ್ ಇದ್ದೀರಾ ಅದನ್ನು ಹಾಕ್ಕೊಂಡು ಎಷ್ಟು
ಕ್ಯಾಲೋರೀಸ್ ನೀವು ತಿನ್ನಬೇಕು. ಒಂದು ದಿವಸಕ್ಕೆ 1734 ಕ್ಯಾಲೋರೀಸ್ ತಿನ್ಬೋದು. ನೀವು ಎಷ್ಟು ತಿನ್ನಬೇಕು ಅನ್ನೋದನ್ನು ಈ ರೀತಿ ನೀವು ಮನೆಯಲ್ಲೇ ಆರಾಮ್ಸೆ ಚೆಕ್ ಮಾಡ್ಕೊಳ್ಬೋದು. ವಾರಕ್ಕೆ 12,140. ಹಾಗೆ ನೋಡಿ, ಈಗ 35 ವರ್ಷದವರು ಇಷ್ಟು ಇದ್ದರೆ ಅದು ಸಾಕಾ ವೆಯ್ಟ್, ಐಡಿಯಲ್ ವೆಯ್ಟ ಎಷ್ಟು ಅಂತೆಲ್ಲ ಹೇಳ್ತಾರೆ ಇಲ್ಲಿ. ಬೇಸಲ್ ಈಗ BMR ಅಂತ ಹೇಳಿದರೆ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳಿ, ಅದರಲ್ಲಿ 1445 ಕ್ಯಾಲೋರೀಸ್ ಪರ್ ಡೇ ಅಂತ ಇದೆ. ಸೆಡೆಂಟರಿ ಅಂದರೆ ಈಗ ನಾವು ಆಫೀಸ್ ಜಾಬಲ್ಲಿರುವವರು ಸೊ 1734 ಕ್ಯಾಲೋರೀಸ್ ತಗೊಳ್ಬೋದು. ಹಾಗೆ ಲೈಟ್ ಎಕ್ಸಸೈಸ್ ಮಾಡೋರು 1987, ಅಂದರೆ ಸ್ವಲ್ಪ ಜಾಸ್ತಿ ಕ್ಯಾಲೋರೀಸ್ ಯೂಸ್ ಮಾಡ್ಬೋದು. ಹಾಗೆ ನೋಡಿ ಇಲ್ಲಿ ಐಡಿಯಲ್ ಈಗ 35 ವರ್ಷ 71 kg ಅಂತ ಹೇಳಿದರೆ ಇಲ್ಲಿ 165 ಹೈಟ್ ಇರೋವರಿಗೆ ಐಡಿಯಲ್ ವೆಯ್ಟ್ ಎಷ್ಟಿರಬೇಕು ಅಂತೇಳಿ ತೋರಿಸ್ತದೆ. ಐಡಿಯಲ್ ವೆಯ್ಟ್ 56ಇಂದ 60 kg ಇರಬೇಕು ಅಂತ ಹೇಳಿ ತೋರಿಸ್ತಾ ಉಂಟು. ಈಗ ಸಾಧಾರಣ ನಾನು ಕೂಡ ಅಂದರೆ 165 ನಂದು 71 kg ಇದ್ದೇನೆ. ಸೊ ನನಗೆ ಕೂಡ ನನ್ನ ಐಡಿಯಲ್ ವೆಯ್ಟ್ ಬಂದು 56ರಿಂದ 60 kg ಒಳಗಡೆ ಇರಬೇಕು ನಾನು. ಬಟ್ ನಾನು ಜಾಸ್ತಿ ಇದ್ದೇನೆ. ಸೊ BMI ಸ್ಕೋರ್ ಎಷ್ಟು ಮಾಡಿದೆ ಇಲ್ಲಿ ನೋಡಿ. BMI ಸ್ಕೋರ್ ಕೂಡ ಇದರಲ್ಲಿ ಕಾಣಿಸ್ತಿದೆ. BMI ಸ್ಕೋರ್ ಬಂದು 27.5 ಅಂತ ಬಂದಿದೆ. ಸೊ ಇಲ್ಲಿ 18.5 ಅಂತೇಳಿ ಬಂದರೆ ಅಂಡರ್ ವೆಯ್ಟ್ ಅಂತ ಲೆಕ್ಕ. ನಿಮ್ಮ BMI ಸ್ಕೋರ್ ಅಂತ ಹೇಳುವಂಥದ್ದು 18.5 ಅಂತ ಇದ್ದರೆ ಅಂಡರ್ ವೈಟ್, 18.5 ಪಾಯಿಂಟಿಂದ 24.99 ಬಂದರೆ ನಾರ್ಮಲ್ ವೆಯ್ಟ್, ಹಾಗೆ 25ಇಂದ 29ವರೆಗೆ ಬಂದರೆ ಓವರ್ ವೆಯ್ಟ್ ಅಂತ ಲೆಕ್ಕ. ಈಗ ನಾನಿಲ್ಲಿ 71 kg 35 ವರ್ಷ ಹಾಕಿದ್ದು 165 ಹೈಟ್, ಇವರದ್ದು ಓವರ್ ವೆಯ್ಟ್ ಅಂತ ಬಂದಿದೆ, ಅಂದರೆ ಜಾಸ್ತಿ ಆಯಿತು ವೆಯ್ಟ್ ಅಂಥೇಳಿ. ಹಾಗೆ ನೀವು ದಿನಕ್ಕೆ ಯಾವ ರೀತಿ ಎಷ್ಟೆಷ್ಟು ಕಾರ್ಬ್ ಎಲ್ಲ ತಗೊಳ್ಬೇಕು, ಎಷ್ಟು ಫ್ಯಾಟ್ಸ್ ತಗೊಳ್ಬೇಕು, ಎಷ್ಟು ಪ್ರೋಟೀನ್ ತಗೊಳ್ಬೇಕು ಅನ್ನೋದು ಎಲ್ಲ ಇದರಲ್ಲಿ ವಿವರ ಇದೆ. ನೀವು ಯಾವ ಡಯಟಿಷಿಯನ್ ಕೂಡ ಕನ್ಸಲ್ಟ್ ಆಗಬೇಕು ಅಂತಿಲ್ಲ. ಇದನ್ನು ನೋಡಿಕೊಂಡು ನಮಗೆ ಎಷ್ಟು ಬೇಕು ಮಾಡ್ರೇಟ್ ಕಾರ್ಬ್, ಈಗ ಇದನ್ನೇ ನೋಡಿಕೊಂಡು ವೆಯ್ಟ್ ಗೇಯ್ನ್ ಆಗುವವರು, ವೆಯ್ಟ್ ಲಾಸ್ ಆಗುವವರು ಇದನ್ನೇ ನೋಡಿಕೊಂಡು ಡಯಟ್ ಪ್ಲ್ಯಾನನ್ನು ರೆಡಿ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ 130 ಗ್ರಾಮ್ ಮಾಡರೇಟ್ ಕಾರ್ಬ್ ಅಂತಂದರೆ ಕಾರ್ಬ್ ಇಲ್ಲಿ ಕಡಿಮೆ, 130 ಗ್ರಾಮ್ ಪ್ರೋಟೀನ್, 67 ಗ್ರಾಮು ಫ್ಯಾಟ್ಸ್ ಇದೆ, ಹಾಗೆ 152 ಕಾರ್ಬ್ಸ್ ಇದೆ. ಹಾಗೆ ಇಲ್ಲಿ ಲೋವರ್ ಕಾರ್ಬ್ ಇದೆ, 173 ಪ್ರೋಟೀನ್ ಇದೆ, ಹಾಗೆ ಫ್ಯಾಟ್ ಬಂದು 77 ಇದೆ, 87 ಗ್ರಾಮ್ಸ್ ಕಾರ್ಬ್ಸ್ ಇದೆ. ಇಲ್ಲಿ 130 ಪ್ರೋಟೀನ್ ಇದೆ, 39 ಫ್ಯಾಟ್ ಇದೆ, 217 ಗ್ರಾಮ್ ಕಾರ್ಬ್ಸ್ ಇದೆ. ಅಂದರೆ ಇಲ್ಲಿ ಹೈಯರ್ ಕಾರ್ಬ್ ಇದೆ. ಈಗ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಅಂತ ಹೇಳಿದರೆ ಇಲ್ಲಿ ಲೋವರ್ ಕಾರ್ಬನ್ನು ನಾವು ತಗೊಳ್ಬೇಕು. ಮಾಡ್ರೇಟ್ ಕಾರ್ಬ್ ಅಂತ ಇದೆ, ಮೇಂಟೈನ್ ಮಾಡೋರು ಸಾಧಾರಣ ಮೇಂಟೈನ್ ಮಾಡಲಿಕ್ಕೆ ಇಷ್ಟು ಸಾಕು. ನಾವೀಗ ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿದರೆ ಕಾರ್ಬನ್ನು ಕಡಿಮೆ ಯೂಸ್ ಮಾಡಬೇಕು, ಅಂದರೆ ಲೋವರ್ ಕಾರ್ಬ್. ಇಲ್ಲಿ ನಮ್ಮದಿಲ್ಲಿ ಪ್ರೋಟೀನ್ ನಮ್ಮದು 173 ಗ್ರಾಮಷ್ಟು ಪ್ರೋಟೀನ್, 77 ಗ್ರಾಮು ಫ್ಯಾಟ್, 87 ಗ್ರಾಮ್ ಕಾರ್ಬನ್ನು ತಗೋಬೇಕು. ಅಂದರೆ ನಾವು ಕಾರ್ಬ್ ಅಂತ ಹೇಳಿದರೆ ಏನು, ರೈಸ್ ಅಂತ ಅಲ್ಲಿ ಯಾವುದರಲ್ಲಿ ಕಾರ್ಬ್ ಇರ್ತದೆ ಆ ಥರ ಅದರ ಬಗ್ಗೆ ನಾವು ಇನ್ಫಾರ್ಮೇಷನನ್ನು ತಿಳ್ಕೊಳ್ಬೇಕು. ಆಮೇಲೆ ನಮ್ಮ ಡಯಟ್ ಪ್ಲ್ಯಾನನ್ನು ಮಾಡಿಕೊಳ್ಬೇಕು. ನೋಡಿ, ಕ್ಯಾಲೋರಿ ಟ್ರ್ಯಾಕಿಂಗ್ ಟೂಲ್ಸ್ ಅಂತ ಬರ್ತದೆ, ಬೇಕಾದರೆ ಫುಡ್ ಸ್ಕೇಲ್, ಇದರಲ್ಲಿ ನೀವು ಎಷ್ಟು ಗ್ರಾಮ್ ಹಾಕಿದ್ದೀರಿ ಎಲ್ಲ ಬರುತ್ತೆ. ಆಮೇಲೆ ನಾನು ನಿಮಗೆ ಇನ್ನೊಂದು ಆ್ಯಪ್ ಕೂಡ ಹೇಳ್ತೇನೆ, ಮೈ ಫಿಟ್ನೆಸ್ ಪಾಲ್ ಅಂತ. ನೀವು ಪ್ಲೇಸ್ಟೋರಿಗೆ ಹೋಗಿ ಮೈ ಫಿಟ್ನೆಸ್ ಪಾಲ್ ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ಆಮೇಲೆ ನೋಡಿ ಇಲ್ಲಿ ನೆಕ್ಸ್ಟ್ ಕೆಳಗೆ ಮೈ ಫಿಟ್ನೆಸ್ ಪಾಲ್ ಅಂತ ಹೇಳಿ ಒಂದು ಆ್ಯಪ್ ಕೂಡ ಇದೆ. ನೀವು ಪ್ಲೇಸ್ಟೋರಿಗೆ ಹೋಗಿ ಮೈ ಫಿಟ್ನೆಸ್ ಪಾಲ್ ಅಂತ ಹೇಳಿ ಕೊಟ್ಟರೆ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಫುಡ್ಡಲ್ಲಿರುವ ಕ್ಯಾಲೋರಿಯನ್ನು ಕೌಂಟ್ ಮಾಡ್ಕೊಳ್ಬೋದು. ಈಗ ಹಾಲಲ್ಲಿ, ಒಂದು ಗ್ಲಾಸ್ ಹಾಲಲ್ಲಿ ಎಷ್ಟು ಕ್ಯಾಲೋರಿ ಇದೆ, ಒಂದು ಮೊಟ್ಟೆಯಲ್ಲಿ ಎಷ್ಟು ಕ್ಯಾಲೋರಿ ಇದೆ, ಯಾವುದೇ ನೀವೊಂದು
ಫುಡ್ ಒಂದು ಬೌಲಷ್ಟು ಫ್ರೂಟ್ಸ್ ತಗೊಂಡ್ರೆ ಅದರಲ್ಲಿ ಎಷ್ಟು ಕ್ಯಾಲೋರಿ ಇದೆ ಎಂಬುದನ್ನೆಲ್ಲ ಈ ಆ್ಯಪಲ್ಲಿ ಇದು ಕೌಂಟ್ ಮಾಡ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ಇದು ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹೀಗೆ ವೆಯ್ಟ್ ಲಾಸ್ ಬಗ್ಗೆ, ಡಯಟ್ ಬಗ್ಗೆ ಇನ್ನೂ ಕೂಡ ಜಾಸ್ತಿ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇನೆ. ಹೀಗೆ ನೋಡಲಿಕ್ಕೆ ವಿಡಿಯೋ ನೋಡಲಿಕ್ಕೆ ಮಿಸ್ ಮಾಡಬೇಡಿ. ಹೀಗೆಯೇ ಬೇರೆ ಬೇರೆ ರೆಸಿಪಿಗಳ ಜೊತೆ, ಬೇರೆ ಬೇರೆ ಇನ್ಫಾರ್ಮೇಷನ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಬಾಯ್ ಬಾಯ್. ಟೇಕ್ ಕೇರ್. ಥ್ಯಾಂಕ್ ಯು.